ಹಾಯ್ ಹಲೋ ನಮಸ್ತೆ ವಿದ್ಯಾರ್ಥಿಗಳೇ. ಇವತ್ತು ನಾನು ಮಾರ್ಚ್ ಏಪ್ರಿಲ್ 2022 ಇದಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಅಂತ ತಗೊಂಡಿದ್ದೀನಿ ನೋಡಿ. ಇಫ್ ಎ ಇಸ್ ಈಕ್ವಸ್ ಟು 1 2 1 4 ಅಂತ ಕೊಟ್ಟಿದ್ದಾನೆ ಎಲಿಮೆಂಟ್ಸ್ ಅನ್ನ. ಬಿ ಇಸ್ ಈಕ್ವಸ್ ಟು ಏನು ಹೇಳಿದ್ದಾನೆ ಮ್ಯಾಟ್ರಿಕ್ಸ್ಗೆ ಎಲಿಮೆಂಟ್ಸು 3 1 2 1 ಅಂತ ಹೇಳಿದ್ದಾನೆ. ಫೈಂಡ್ ದ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ಎ ಬಿ ಅಂತ ಹೇಳ್ತಿದ್ದಾನೆ. ಅಂದರೆ ನಾವು ಪ್ರಾಡಕ್ಟ್ ಮಾಡಬೇಕು. ಯಾವ ಪ್ರಾಡಕ್ಟ್ ಇದು? ಮ್ಯಾಟ್ರಿಕ್ಸ್ ಎ ಮತ್ತು ಮ್ಯಾಟ್ರಿಕ್ಸ್ ಬಿ ನ ಪ್ರಾಡಕ್ಟು, ಅಂದರೆ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರೈಸಸ್ ಅಂತಾಯಿತು. ಸರಿನಾ? ಹಾಗಾದರೆ ನಾನಿಲ್ಲಿ ನೋಡ್ಕೊಳ್ಳಿ, ಎ ಇಂಟು ಬಿ ಅಥವಾ ಎ ಬಿ ಅಂತ ಬರ್ಕೊಳ್ತೀನಿ. ಸೊ ಫಸ್ಟ್ ಎ ಮ್ಯಾಟ್ರಿಕ್ಸ್ ಅನ್ನು ಬರಿತಾ ಇದ್ದೀನಿ ನೋಡಿ, ಇಂಟು ಮ್ಯಾಟ್ರಿಕ್ಸ್ ಬಿ ಬರಿತಾ ಇದ್ದೇನೆ. ಸರಿನಾ? ಸೊ ಇಷ್ಟಾದರೆ ಇಲ್ಲಿ ನೋಡ್ಕೋಬೋದು ನೀವು. ಏನು ಮಾಡ್ತಿದ್ದೀನಿ ಈಗ? ರೋ ಇಂಟು ಕಾಲಮ್ ಮಾಡ್ತಿದ್ದೇನೆ. ಸೊ ಫಸ್ಟ್ ರೋ ಇಂಟು ಮೊದಲ ಕಾಲಮ್ ಅಂತ ತಗೊಳ್ತಾ ಇದ್ದೇನೆ. ಸೊ ಮೊದಲ ಎಲಿಮೆಂಟ್ ಯಾವುದಿದು? 1 ಇಂಟು 3 ಆಗುತ್ತೆ, ಪ್ಲಸ್ 2 ಇಂಟು 2 ಆಗುತ್ತೆ. 2 ಇಂಟು 2 ಆಯಿತು, ಹೌದಾ? ಅದೇ ರೀತಿ ಮೊದಲ ರೋ ಇಂಟು ಎರಡನೇ ಕಾಲಮನ್ನು ತಗೊಳ್ಳೋಣ. 1 ಇಂಟು 1 ಆಯಿತು, ಪ್ಲಸ್ 2 ಇಂಟು 1 ಆಗುತ್ತೆ. 2 ಇಂಟು 1 ಆಯಿತು. ಅದೇ ರೀತಿ ಇಲ್ಲಿ ಬರ್ಕೊಳ್ತೀನಿ ನೋಡಿ ನಾನು. 1 ಎರಡನೇ ರೋ ಇಂಟು ಮೊದಲ ಕಾಲಮ್, 1 ಇಂಟು 3, 1 ಇಂಟು 3 ಪ್ಲಸ್ 4 ಇಂಟು 2 ಆಗುತ್ತೆ. 4 ಇಂಟು 2 ಆಯಿತು. 1 ಇಂಟು 3 ಪ್ಲಸ್ 4 ಇಂಟು 2 ಆಯಿತು. ಅದೇ ರೀತಿ ಇನ್ನೊಂದು ಎರಡನೇ ರೋ ಇಂಟು ಎರಡನೇ ಕಾಲಮ್ ಮಾಡೋಣ. 1 ಇಂಟು 1 ಆಯಿತು, 1 ಇಂಟು 1 ಆಯಿತು, ಪ್ಲಸ್ 4 ಇಂಟು 1 ಆಗುತ್ತೆ. 4 ಇಂಟು 1 ಆಗುತ್ತೆ. ಸರಿನಾ? ಸೊ ಇಷ್ಟಾದಮೇಲೆ ಏನು ಮಾಡೋದು? ಕ್ಯಾಲ್ಕುಲೇಟರನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಇಲ್ಲಿ ನೋಡಿ, ಎಲ್ಲ ಪಾಸಿಟಿವ್ ಟರ್ಮ್ಸ್ಗಳು ಇರೋದ್ರಿಂದ ನಾವು ಕ್ಯಾಲ್ಕುಲೇಟರ್ನ ಅವಶ್ಯಕತೆ ಇರಲ್ಲ. ಫಸ್ಟ್ ಯಾರಾದರೂ ಹೊಸಬರು ಈ ವಿಡಿಯೋನ, ಈ ಮೆಥಡ್ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸು ಆನ್ ಮ್ಯಾಟ್ರೈಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸನ್ನು ನೋಡುತ್ತಾ ಇದ್ದವರಾದರೆ ಅವರಿಗೋಸ್ಕರ ಒಂದು ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ. ಇದನ್ನು ಕ್ಯಾಲ್ಕುಲೇಟರ್ನ ಬ್ರ್ಯಾಕೆಟ್ಸನ್ನು ಯೂಸ್ ಮಾಡ್ಕೊಳ್ಳಿ. ಓಪನ್ ಬ್ರ್ಯಾಕೆಟ್ನಲ್ಲಿ 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಇಂಟು ಓಪನ್ ಬ್ರ್ಯಾಕೆಟ್ ಮಾಡಿ 3 ಅಂತ ಟೈಪ್ ಮಾಡಿ, ಈಸ್ ಈಕ್ವಲ್ಸ್ ಟು ಹೊಡೀರಿ. ಆವಾಗ ಎಷ್ಟು ಬಂತು? 3 ಬಂತು. ಇಲ್ಲಿ ಪ್ಲಸ್ ಇದೆ, ಹೌದಾ? ಎ ಸಿ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ಲಸ್ ಇಂಟು ಬ್ರ್ಯಾಕೆಟ್ 2 ಇಂಟು 2, 2 ಬ್ರ್ಯಾಕೆಟ್ ಕ್ಲೋಸ್ ಮತ್ತು ಬ್ರ್ಯಾಕೆಟ್ ಓಪನ್. 2 ಇಂಟು 2 ಮಾಡಿದ್ರೆ ಎಷ್ಟು ಬಂತು? ಪ್ಲಸ್ 4 ಬಂತು. ಇಲ್ಲಿ ನೋಡಿ, ಎಲ್ಲ ಪ್ಲಸ್ಗಳು ಇರೋದ್ರಿಂದ ಸಮಸ್ಯೆ ಇಲ್ಲ. ಇಲ್ಲೂ ಅಷ್ಟೇ ಎಲ್ಲ ಪ್ಲಸ್ಗಳಿದೆಯಾ, ಹಾಗಾಗಿ ನೇರವಾಗಿ ಮಾಡಿಬಿಡ್ತೀನಿ. 1 1 ಝ 1, 2 1 ಝ 2, ಅಂದರೆ 1 1 1 ಪ್ಲಸ್ 2 1 2 ಆಯಿತು. ಅದೇ ರೀತಿ 3 1 3 ಪ್ಲಸ್ 4 2 8, ಹೌದಾ? ಅದೇ ರೀತಿ 1 1 1 ಪ್ಲಸ್ 4 1 4. ಇದನ್ನು ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ದೇನೆ. ನೋಡ್ಕೋಬೋದು ಈಗ ನೀವು ಎಷ್ಟಾಗುತ್ತೆ. ಮ್ಯಾಟ್ರಿಕ್ಸ್ ಎ ಇಂಟು ಬಿ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 4 ಪ್ಲಸ್ 3 ಎಷ್ಟು? 7 ಬಂತು. 8 ಪ್ಲಸ್ 3 ಎಷ್ಟಾಗುತ್ತೆ? 11. ನೀವು ಬೇಕಾದ್ರೆ ಕ್ಯಾಲ್ಕುಲೇಟರ್ನಲ್ಲಿ ಮಾಡ್ಕೊಳ್ಬೇಕಾದ್ರೆ 3 ಪ್ಲಸ್ 4 ಈಸ್ ಈಕ್ವಸ್ ಟು ಹೊಡೆದ್ರೆ 7 ಬರುತ್ತೆ. 8 ಪ್ಲಸ್ 3 ಅಂದರೆ 11. 1 ಪ್ಲಸ್ 2 ಅಂದರೆ 3 ಬಂತು. 4 ಪ್ಲಸ್ 1 ಅಂದರೆ 5 ಬಂತು, ಹೌದಾ? ಸೊ ಇದೇನಿದು? ಆನ್ಸರ್ ಆಫ್ ಮ್ಯಾಟ್ರಿಕ್ಸ್ ಎ ಬಿ ಅಂತ ಹೇಳ್ತೀವಿ. ಓಕೆನಾ? ಸೊ ಇಲ್ಲಿ ಒಂದು ನೆನ್ಪಿಟ್ಕೋಬೇಕು. ನೀವೇನಂತ ಹೇಳಿದ್ರೆ ಕೆಲವೊಂದು ಸಲ ಏನು ಮಾಡ್ತಾರೆ ಅವರು, ಎ ಬಿಯ ಟ್ರಾನ್ಸ್ಪೋಸನ್ನು ಕೇಳ್ತಾರೆ ನೋಡಿ. ಇದು ಎ ಬಿ ಮ್ಯಾಟ್ರಿಕ್ಸು ಈ ಥರ ಇದೆ ಅಂತ ಹೇಳಿದ್ರೆ 7 3 11 5 ಇದೆ ಅಂತ ಹೇಳಿದ್ರೆ ಇದನ್ನು ಟ್ರಾನ್ಸ್ಪೋಸ್ ಮಾಡಿ ಅಂತ ಹೇಳ್ತಾನೆ. ಏನಿದು? ಟ್ರಾನ್ಸ್ಪೋಸ್ ಮಾಡಿ ಅಂತ ಹೇಳ್ತಾರೆ. ಆವಾಗ ಏನು ಮಾಡಬೇಕಾಗುತ್ತೆ? ಎ ಬಿಯ ಟ್ರಾನ್ಸ್ಪೋಸ್ ಟಿ ಅಂತ ಹೇಳಿದರೆ ನೋಡಿ, ರೋಸ್ ಏನಿದೆ, ಇದು ರೋ ಏನಿದೆ 7 ಮತ್ತು 3 ಇದೆ, ಹೌದಾ? ಎಲಿಮೆಂಟ್ಸ್ ಏನಾಗಿದೆ? 7 ಮತ್ತು 3 ಇದೆ. ಇದನ್ನು ಹಾರಿಜಾಂಟಲಿ ಬರೆಯೋದಕ್ಕಿಂತ ಬದಲು ಇದನ್ನು ನಾವೇನು ಮಾಡ್ತೀವಿ? ವರ್ಟಿಕಲಿ ಬರಿತೀವಿ. ಅಡ್ಡ ಸಾಲಿದ್ದನ್ನು ಕಂಬ ಸಾಲಾಗಿ ಬರಿತೀವಿ. ಅವಾಗ ಏನಾಗುತ್ತೆ ನೋಡಿ, ರೋ ಇದ್ದದ್ದನ್ನು ನಾನು ಮೊದಲ ಕಾಲಮ್ ಆಗಿ ಬರೆದೆ, ಫಸ್ಟ್ ರೋ ಇದ್ದದ್ದನ್ನು ಫಸ್ಟ್ ಕಾಲಮ್ ಆಗಿ ಬರೆದೆ. ಅದಾದಮೇಲೆ ಸೆಕೆಂಡ್ ರೋ ಏನಿದೆ ಅದನ್ನು ಸೆಕೆಂಡ್ ಕಾಲಮ್ ಆಗಿ ಬರೆದುಬಿಟ್ಟೆ ಅಂತ ಹೇಳಿದ್ರೆ ಇದನ್ನು ಏನಂತ ಕರಿತೀವಿ? ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಮಾರ್ಚ್ ಏಪ್ರಿಲ್ 2022ನ ಇನ್ನೊಂದು ಪ್ರಾಬ್ಲಮನ್ನು ತಗೊಂಡಿದ್ದೀನಿ ನೋಡ್ಕೊಳ್ಳಿ. ಸೊ ಇಲ್ಲಿ ಏನು ಕೇಳಿದ್ದಾರೆ? ಇಫ್ ಎ ಮ್ಯಾಟ್ರಿಕ್ಸ್ ಏನಾಗಿದೆ? 2 1 4 4 1 5 ಇದೆ. ಅದೇ ರೀತಿ ಮ್ಯಾಟ್ರಿಕ್ಸ್ ಬಿ ಏನಾಗಿದೆ? 3 -1 2 2 1 3 ಅಂತ ಇದೆ, ಹೌದಾ? ದೆನ್ ಕ್ಯಾನ್ ವಿ ಪರ್ಫಾರ್ಮ್ ಎ ಬಿ ಆ್ಯಂಡ್ ಬಿ ಎ, ಅಂದರೆ ಎ ಗುಣಿಲೆ ಬಿ, ಎ ಬಿ ಮ್ಯಾಟ್ರಿಕ್ಸ್ಗಳನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಮತ್ತು ಬಿ ಎ ಮ್ಯಾಟ್ರಿಕ್ಸ್ಗಳನ್ನು ಮಾಡ್ಬೋದಾ? ಇಫ್ ಸೊ ರೈಟ್ ದ ಆರ್ಡರ್ ಆಫ್ ಎ ಬಿ ಆ್ಯಂಡ್ ಬಿ ಅಂತ ಕೇಳ್ತಿದ್ದಾನೆ ನೋಡಿ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ರೋಸ್ಗಳು 2 ಇದ್ದಾವೆ, ಕಾಲಮ್ಗಳು 3 ಇದ್ದಾವೆ, 1 2 3 ಇದೆ. ಇಲ್ಲಿ ರೋಸ್ಗಳು ಎಷ್ಟಿದ್ದಾವೆ? 3 ಇದೆ, 1 2 3 ಇದೆ. ಅದೇ ರೀತಿ ಕಾಲಮ್ಗಳು 1 2 ಇದೆ. ಹಾಗಾಗಿ ಇಲ್ಲಿ ಏನಾಗ್ಬೋದು ನಿಮಗೆ? ನೋಡಿದ ಕೂಡಲೇ
ಏನೋ ಕನ್ಫ್ಯೂಷನ್ ಆಗ್ಬೋದು, ಇದೇನು ಮಾಡೋದಕ್ಕೆ ಆಗ್ತದೋ ಇಲ್ಲೋ ಅಂತ, ಹೌದಾ? ಬಟ್ ನೆನ್ಪಿಟ್ಕೊಳ್ಳಿ, ಇದು ಆಗುತ್ತೆ ಮ್ಯಾಟ್ರಿಕ್ಸ್ ಮಾಡೋದಕ್ಕೆ. ಯಾಕಂತ ಹೇಳಿದ್ರೆ ನಾವು ಇದನ್ನು ಎಲಿಮಿನೇಟ್ ಮಾಡಿದಾಗ ಬರುವಂಥ ಪ್ರಾಡಕ್ಟ್ ಯಾವುದಿದೆ 2x2 ಮ್ಯಾಟ್ರಿಕ್ಸಲ್ಲಿ ಇರುತ್ತೆ. ಓಕೆನಾ? ಅದನ್ನು ನೋಡೋಣ. ಈಗ ಸೊಲ್ಯೂಷನ್ ತೊಗೊಳ್ತಾ ಇದ್ದೀನಿ, ನೋಡ್ಕೊಳ್ಳಿ ಸೊಲ್ಯೂಷನ್. ಸೊ ಮ್ಯಾಟ್ರಿಕ್ಸ್ ಏನು ಬರೀತಿದ್ದೀನಿ ನಾನು? ಮ್ಯಾಟ್ರಿಕ್ಸ್ A ಇಂಟು B ಏನಾಗುತ್ತೆ? 2 1 4 4 1 ಮ್ಯಾಟ್ರಿಕ್ಸ್ ಬಿ ನೋಡ್ಕೊಳ್ಳಿ. ಸೊ ಮ್ಯಾಟ್ರಿಕ್ಸ್ ಎ ಮತ್ತು ಬಿ ಮ್ಯಾಟ್ರಿಕ್ಸ್ ಅನ್ನು ಬರ್ತಿದ್ದೀನಿ. ಈಗ ಏನು ಮಾಡ್ಕೊಳ್ಳೋಣ? ಮ್ಯಾಟ್ರಿಕ್ಸ್ ಎ ಬಿ ಅನ್ನು ಮಲ್ಟಿಪ್ಲಿಕೇಶನ್ ಮಾಡೋಣ. ನೋಡಿ, ರೋ ಇಂಟು ಕಾಲಮ್ ತಗೊಳ್ಳೋಣ. ಮೊದಲ ರೋ ಇಂದ ಮೊದಲ ಕಾಲಮ್ಗೆ ನೋಡಿ, ಈ ಥರ ಮಾಡುವಾಗ ಮೊದಲ ರೋ ಎಷ್ಟಿದೆ? 3 ಇದೆ. ಸಾರಿ, ಮೊದಲ ರೋನಲ್ಲಿ ಎಷ್ಟು ಎಲಿಮೆಂಟ್ಗಳಿದೆ? ಕಾಲಮ್ಗಳು 3 ಇದೆ, ಹೌದಾ? ಅದೇ ರೀತಿ ಇಲ್ಲಿ ಎಷ್ಟಿದ್ದಾವೆ? ಮೊದಲ ಕಾಲಮ್ನಲ್ಲಿ ಎಷ್ಟು ರೋಸ್ನ ಕಾಣ್ತಿದೆ? 3 ಇದೆ. ಇದಿದ್ದರೆ ಮಾತ್ರ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ. ನೋಡಿ, ಇಲ್ಲಿ 3 ಇದೆ, ಇಲ್ಲಿ 2 ಇತ್ತು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಮೇಕ್ ಅ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಹಾಗಾಗಿ ಇಲ್ಲಿ ನೋಡ್ಕೊಳ್ಳಿ, 2 ಇಂಟು 3 ಮಾಡೋಣ. 2 ಇಂಟು ಬ್ರಾಕೆಟ್ 3 ಪ್ಲಸ್ 1 ಇಂಟು 2 1 ಇಂಟು 2 ಪ್ಲಸ್ 4 ಇಂಟು 1 4 ಇಂಟು 1 ಆಯಿತು, ಸರಿನಾ? ಅದೇ ರೀತಿ ಇನ್ನೊಂದು ಮಾಡೋಣ. ನೋಡಿ, ಮೊದಲ ರೋ ಇಂದ ಎರಡನೇ ಕಾಲಮಿಗೆ ಮಾಡ್ಕೋಬೇಕು ಈಗ ಮಲ್ಟಿಪ್ಲಿಕೇಶನ್ನು. 2 ಇಂಟು -1 ಪ್ಲಸ್ 1 ಇಂಟು 2 1 ಇಂಟು 2 ಆಯಿತು, ಸರಿನಾ? ಅದೇ ರೀತಿ ಪ್ಲಸ್ 4 ಇಂಟು ಏನಾಗುತ್ತೆ? 3 ಆಗುತ್ತೆ. 4 ಇಂಟು 3 ಆಯಿತು, ಓಕೆನಾ? ಸೊ ಇಷ್ಟಾದಮೇಲೆ ಎರಡನೇ ರೋ ಇಂದ ಒಂದನೇ ಕಾಲಮಿಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಸೊ ಎರಡನೇ ಯಾವುದು? 4 ಇಂಟು 3 4 ಇಂಟು 3 ಪ್ಲಸ್ 1 ಇಂಟು 2 ಪ್ಲಸ್ 5 ಇಂಟು 1 ಆಯಿತು. ಅದೇ ರೀತಿ ಎರಡನೇ ರೋ ಇಂದ ಎರಡನೇ ಕಾಲಮಿಗೆ ಮಲ್ಟಿಪ್ಲಿಕೇಶನ್ ಮಾಡೋಣ. 4 ಇಂಟು -1 4 ಇಂಟು -1 ಪ್ಲಸ್ 1 ಇಂಟು 2 1 ಇಂಟು 2 ಪ್ಲಸ್ 5 ಇಂಟು 3 ಆಗುತ್ತೆ. 5 ಇಂಟು 3 ಆಯಿತು. ಸೊ ಇದನ್ನು ಕ್ಯಾಲ್ಕುಲೇಟರ್ ಮುಖಾಂತರ ನಾನು ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಎಲ್ಲ ಈಸಿ ಇದೆ, ಯಾಕಂದರೆ ಬ್ರ್ಯಾಕೆಟ್ಗಳು ಪ್ಲಸ್ ಪ್ಲಸ್ ಇರೋದ್ರಿಂದ ಅವಶ್ಯಕತೆ ಇಲ್ಲ. ಆದರೂ ನೋಡಿ ಇಟ್ಕೊಳ್ಳಿ, ಒಂದನ್ನು ಮಾಡಿ ತೋರಿಸ್ತೀನಿ. ಬ್ರ್ಯಾಕೆಟ್ 2 ಇಂಟು ಬ್ರ್ಯಾಕೆಟ್ 3 ಅಲ್ಲಿ ಹಾಕಿದಾಗ ಎಷ್ಟು ಬಂತು? ಪ್ಲಸ್ 6 ಬಂತು. ಅದಕ್ಕೋಸ್ಕರ ಏನಾಗ್ಬೋದು? ಇದು ಪ್ಲಸ್ 6, ಹೌದಾ? 6 ಅಂತ ಬರೀತಿದ್ದೀನಿ. ಇದು ನೋಡಿ, 2 1 2 ಮಾಡ್ಕೊಳ್ಬೋದು, ಪ್ಲಸ್ 2 ಬಂತು. ಇದು ನೋಡಿ, 4 1 ಪ್ಲಸ್ 4 ಬಂತು, ಹೌದಾ? ಅದೇ ರೀತಿ ಇದನ್ನು ಮಲ್ಟಿಪ್ಲಿಕೇಶನ್ 1 ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಬ್ರ್ಯಾಕೆಟ್ ಓಪನ್ 4 ಇಂಟು ಬ್ರ್ಯಾಕೆಟ್ 3 ಆಯಿತು, ಸರಿನಾ? ಈಕ್ವಲ್ಸ್ ಟು ಮಾಡೋಣ. ಅವಾಗ ಎಷ್ಟು ಬಂತು? ಈಕ್ವಲ್ಸ್ ಟು ಮಾಡಿದಾಗ 4 3 12 ಬಂತು, ಸರಿನಾ? ಇಲ್ಲೂ ಪ್ಲಸ್ ಇರೋದ್ರಿಂದ ಇದನ್ನು 2 1 2 ಪ್ಲಸ್ 2 ಆಯಿತು. ಇಲ್ಲೂ ಪ್ಲಸ್ ಇರೋದ್ರಿಂದ 5 1 ಪ್ಲಸ್ 5 ಆಯಿತು, ಹೌದಾ? ಅದೇ ರೀತಿ ಇಲ್ಲನ್ನು ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಬಂದಿದೆ, ಹಾಗಾಗಿ ಬ್ರ್ಯಾಕೆಟನ್ನು ಯೂಸ್ ಮಾಡ್ಕೊಳ್ಳಿ. 2 ಇಂಟು ಬ್ರ್ಯಾಕೆಟ್ -1 ಎಷ್ಟು ಬಂತು? -2 ಬಂತು, -2 ಬಂತು. ಇಲ್ಲಿ ನೋಡಿ, ಪ್ಲಸ್ 1 ಇಂಟು 2 ಇದೆ, ಹಾಗಾಗಿ ಅದನ್ನು ನೇರವಾಗಿ ಬರಿತಾ ಇದ್ದೀನಿ. ನೋಡಿ, ಇಲ್ಲ ಅಂತ ಹೇಳಿದ್ರೆ 1 ಇಂಟು ಬ್ರ್ಯಾಕೆಟ್ 2 ಅಂತ ಬರ್ಕೊಳ್ಳಿ. ಆವಾಗ ಎಷ್ಟು ಬಂತು? ಪ್ಲಸ್ 2 ಬಂತು. ಅದೇ ರೀತಿ ನೋಡಿ, 4 3 12 4 3 12 ಅದು ಪ್ಲಸ್ ಇರೋದ್ರಿಂದ ಇಲ್ಲೂ ಪ್ಲಸ್ಸು ಇಲ್ಲೂ ಪ್ಲಸ್ಸು, ಇಲ್ಲೂ 3 ಕಡೆ ಪ್ಲಸ್ ಇದೆ, ಹಾಗಾಗಿ ನಾನು ಯೂಸ್ ಮಾಡಲ್ಲ ಕ್ಯಾಲ್ಕುಲೇಟರ್ನ. ಇಲ್ಲಿ ನೋಡ್ಕೊಳ್ಳಿ, 4 ಇಂಟು -1 ಇದೆ, ಬ್ರ್ಯಾಕೆಟ್ 4 ಇಂಟು ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಓಪನ್ ಇಂಟು -1, ಹೌದಾ? ಈಕ್ವಲ್ಸ್ ಟು ಎಷ್ಟು ಬಂತು? -4 ಬಂತು. ಇಲ್ಲಿ ನೋಡಿ, ಇಲ್ಲೂ ಪ್ಲಸ್ ಇದೆ, ಹಾಗಾಗಿ ನೇರವಾಗಿ ಪ್ಲಸ್ 2 ಅಂತ ಬರ್ಕೊಳ್ತಾ ಇದ್ದೀನಿ. 5 3 ಇಲ್ಲೆಲ್ಲ ಕಡೆ ಪ್ಲಸ್ ಇದೆ, ಎಷ್ಟಾಯಿತು? 15 ಆಯಿತು, ಹೌದಾ? ಇಲ್ಲಿ ನೋಡಿ, ಮ್ಯಾಟ್ರಿಕ್ಸ್ ಎ ಬಿ ಎಷ್ಟು ಅಂತ ಇಲ್ಲೇ ಬರೆದು ಬಿಡ್ತೀನಿ, ನೋಡ್ಕೊಳ್ಳಿ. ಏನಾಗುತ್ತೆ? ಇದು 6. ಇದನ್ನು ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಕೊಳ್ಳಿ. 6 2 4 6 ಪ್ಲಸ್ 2 ಪ್ಲಸ್ 4 ಎಷ್ಟು ಬಂತು? 12 ಬಂತು, ಹೌದಾ? 12 ಪ್ಲಸ್ 2 12 ಪ್ಲಸ್ 2 ಪ್ಲಸ್ 5 ಮಾಡಿ ಎಷ್ಟು ಬಂತು? 12 2 14 5 19 ಬಂತು, ಸರಿನಾ? ಅದೇ ರೀತಿ ಇಲ್ಲಿ ಸಮಸ್ಯೆ ಆಗ್ಬೋದು, ಅದಕ್ಕೋಸ್ಕರ ನೋಡ್ಕೊಳ್ಳಿ. -2 ಪ್ಲಸ್ 2 ಪ್ಲಸ್ 12, ಹೌದಾ? ಎಷ್ಟು ಬಂತು? 12 ಬರುತ್ತೆ. ಇಲ್ಲಿ ನೋಡಿ, ಪ್ಲಸ್ 2 -2 ಇಲ್ಲೇ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಆನ್ಸರ್ 12 ಉಳಿಯುತ್ತೆ, ಹೌದಾ? ಇಲ್ಲಿ -4 ಪ್ಲಸ್ 2 ಪ್ಲಸ್ 15 ಇದೆ, ಇದೆಷ್ಟು ಬಂತು? 13 ಬಂತು. ಸೊ ಇದು ಒಂದು ಆನ್ಸರ್ ಆಯಿತು, ಹೌದಾ? ಸೊ ಇಷ್ಟು ಒಂದು ಆನ್ಸರ್ ಆದಮೇಲೆ ಇನ್ನು ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ ನಾವು? ಮ್ಯಾಟ್ರಿಕ್ಸ್ ಬಿ ಇಂಟು ಎ ಮಾಡೋಣ. ಬಿ ಇಂಟು ಎ ಅಂದರೆ ಏನಾಯಿತು? ಫಸ್ಟ್ ನಾನೇನು ಬರ್ಕೋಬೇಕಾಯ್ತು? 3 ಇಂಟು -1 2 ಇಂಟು 2 1 ಇಂಟು 3, ಹೌದಾ? ಇಲ್ಲಿ ನಾನು ಹೇಳಿದ್ದೆ ನಿಮಗೆ ಯಾವ ಮ್ಯಾಟ್ರಿಕ್ಸ್ ಆಗುತ್ತೆ, ಇದು 3 3 ಅನ್ನು ಕ್ಯಾನ್ಸಲ್ ಮಾಡಿದ್ರೆ ಯಾವುದು ಉಳಿತದೆ ಅಂತ ಹೇಳಿದ್ದೆ? 2x2 ಮ್ಯಾಟ್ರಿಕ್ಸ್ ಉಳಿತದೆ ಅಂತ ಹೇಳಿದ್ದೆ. 2x2 ಮ್ಯಾಟ್ರಿಕ್ಸ್ ಉಳಿಯುತ್ತೆ ಅಂತ ಹೇಳಿದ್ದೆ, ಸೆಕೆಂಡ್ ಆರ್ಡರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದೆ. ಸೊ ಇದು ನೋಡಿ, ಮ್ಯಾಟ್ರಿಕ್ಸ್ ಬಿ ಬರ್ದಿದ್ದೀನಿ, ಮ್ಯಾಟ್ರಿಕ್ಸ್ ಎ ಅನ್ನು ಬರೀತಾ ಇದ್ದೇನೆ, ಬರ್ದಾಯಿತು, ಸರಿನಾ? ಈಗೇನು ಮಾಡೋಣ? ಫಸ್ಟ್ ರೋ ಇಂದ ಫಸ್ಟ್ ಕಾಲಮಿಗೆ ಮಾಡೋಣ. ಸೊ ಏನು ಮಾಡ್ತಿದ್ದೀನಿ ಈಗ ನಾನು? ಫಸ್ಟ್ ರೋ ಯಾವುದು? 3 ಇಂಟು 2 ಮಾಡ್ತಾ ಇದ್ದೇನೆ. 3 ಇಂಟು 2 ಮಾಡಿದೆ, ಹೌದಾ? ಪ್ಲಸ್ ನೋಡಿ, -1 ಇಂಟು
-1 ಇಂಟು 4 ಮಾಡಿಕೊಂಡೆ, ಸರಿನಾ. ಅದೇ ರೀತಿ ನೋಡ್ಕೊಳ್ಳಿ, ಮೊದಲ ರೋಯಿಂದ ಎರಡನೇ ಕಾಲಮಿಗೆ 3 ಇಂಟು 1 ಪ್ಲಸ್ -1 ಇಂಟು ಎಷ್ಟಾಗುತ್ತೆ 1 ಆಯಿತು, ಸರಿನಾ. ಎರಡನೇದು ಮುಗೀತು. ಅದೇ ರೀತಿ ಮೊದಲ ರೋಯಿಂದ ಮೂರನೇ ಕಾಲಮಿಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 3 ಇಂಟು 4 ಆಯಿತು. 3 ಇಂಟು 4 -1 ಇಂಟು 5 ಪ್ಲಸ್ -1 ಇಂಟು 5 ಆಯಿತು, ಹೌದಾ. ಅದೇ ರೀತಿ ಇಲ್ಲಿ ನೋಡ್ಕೊಳ್ಳಿ, ಈಗ ಎರಡನೇ ರೋ ಇಂದ ಮೊದಲ ಕಾಲಮಿಗೆ 2 ಇಂಟು 2 ಪ್ಲಸ್ 2 ಇಂಟು 4 ಆಗುತ್ತೆ. 2 ಇಂಟು 4 ಆಯಿತು. ಈಗ ಎರಡನೇ ರೋ ಇಂದ ಎರಡನೇ ಕಾಲಮಿಗೆ 2 ಇಂಟು 1 ಪ್ಲಸ್ 2 ಇಂಟು 1 ಆಯಿತು. 2 ಇಂಟು 1 ಆಯಿತು, ಹೌದಾ. ಅದೇ ರೀತಿ ಈಗ ಎರಡನೇ ರೋ ಇಂದ ಮೂರನೇ ಕಾಲಮಿಗೆ 2 ಇಂಟು 4 ಪ್ಲಸ್ 2 ಇಂಟು 5 ಆಯಿತು. 2 ಇಂಟು 5 ಆಯಿತು, ಹೌದಾ. ಸೊ ಈಗ ಮೂರನೇ ರೋ ಇಂದ ಒಂದನೇ ಕಾಲಮಿಗೆ ಮೂರನೇ ರೋ ಯಾವುದು 1 ಇಂಟು 2 ಆಯಿತು ಪ್ಲಸ್ 3 ಇಂಟು 4 ಆಯಿತು. ಈಗ ಮೂರನೇ ರೋ ಇಂದ ಎರಡನೇ ಕಾಲಮಿಗೆ ಮಾಡ್ಕೋಬೇಕು ಮಲ್ಟಿಪ್ಲಿಕೇಶನ್. 1 ಇಂಟು 1 ಪ್ಲಸ್ 3 ಇಂಟು 1 ಆಗುತ್ತೆ. 3 ಇಂಟು 1 ಆಯಿತು. 1 ಇಂಟು 1 ಪ್ಲಸ್ 3 ಇಂಟು 1 ಆಯಿತು. ಈಗ ಮೂರನೇ ರೋ ಇಂದ ಮೂರನೇ ಕಾಲಮಿಗೆ 1 ಇಂಟು 4 ಪ್ಲಸ್ 3 ಇಂಟು 5 ಆಯಿತು. ಸೊ ಇಷ್ಟಾದಮೇಲೆ ಇದು ನೋಡಿ, ಇಲ್ಲಿ ಪ್ಲಸ್ ಇರೋದ್ರಿಂದ ಕ್ಯಾಲ್ಕುಲೇಟರ್ನ ಅವಶ್ಯಕತೆ ಬರಲ್ಲ, ಆದರೂ ನೋಡಿಟ್ಕೊಳ್ಳಿ. 3 ಇಂಟು ಬ್ರಾಕೆಟ್ 2 ಈಸ್ ಈಕ್ವಲ್ಸ್ ಎಷ್ಟು ಬಂತು, 6 ಬಂದಿದೆ. ಸೊ 6 ಬಂತು, 3 2 6. ಇಲ್ಲಿ ನೋಡಿ ಪ್ಲಸ್ಸು ಪ್ಲಸ್ಸು, ಇದರಿಂದ ನಾವೇನು ಮಾಡ್ಕೊಳ್ಳೋಣ, ಇಲ್ಲಿ ಫಸ್ಟ್ ಪ್ಲಸ್ ಹಾಕೊಂಡೆ, ಇದಾದ್ಮೇಲೆ ಏನು ಹಾಕೊಡ್ತಾ ಇದ್ದೀನಿ, ಬ್ರಾಕೆಟನ್ನು ಓಪನ್ ಮಾಡಿಕೊಂಡೆ. ಸೊ ಇಲ್ಲಿ -1 ಹಾಕೋಬೇಕು, ಸರಿನಾ. -1 ಬ್ರಾಕೆಟ್ ಕ್ಲೋಸ್ ಮತ್ತು ಬ್ರಾಕೆಟ್ ಓಪನ್ ಮಾಡಿಕೊಂಡು 4ಅನ್ನು ಹಾಕಿದ್ದೀನಿ, ಈಸ್ ಈಕ್ವಲ್ಸ್ ಟು ಹೊಡೆದೆ. ಸೊ ಎಷ್ಟು ಬಂದಿದೆ ಆನ್ಸರು, -4 ಬಂದಿದೆ, ಸರಿನಾ. ಇಲ್ಲಿ ನೋಡ್ಕೊಳ್ಳಿ, 3 1s 3 ಬರುತ್ತೆ. ಇಲ್ಲಿ ನೋಡಿ ಪ್ಲಸ್ಸು ಪ್ಲಸ್ ಇರೋದ್ರಿಂದ ಪ್ಲಸ್ ಇಂಟು ಬ್ರಾಕೆಟ್ ಓಪನ್ -1 ಬ್ರಾಕೆಟ್ ಕ್ಲೋಸ್ ಇಂಟು ಬ್ರಾಕೆಟ್ ಓಪನ್ 1 ಬಂತು, ಈಸ್ ಈಕ್ವಲ್ಸ್ ಟು ಹೊಡೀರಿ, ಎಷ್ಟು ಬರ್ತಾಯಿದೆ, -1 ಬರ್ತಾಯಿದೆ. ಇದು ನೋಡಿ 4 3s 12 ನೇರವಾಗಿ ಬರೆದು ಬಿಡ್ತೀನಿ. ಇದು ನೋಡಿ ಪ್ಲಸ್ಸು ಪ್ಲಸ್ ಇದೆ, ಪ್ಲಸ್ ಇಂಟು ಬ್ರಾಕೆಟ್ ಓಪನ್ -1 ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಓಪನ್ 5 ಬ್ರಾಕೆಟ್ ಕ್ಲೋಸ್, ಎಷ್ಟು ಬಂತು, -5 ಬಂದಿದೆ. ಅದೇ ರೀತಿ ಇದು ಮಾಡ್ತಿದ್ದೀನಿ ನೋಡಿ, ಪ್ಲಸ್ ಇರೋದ್ರಿಂದ 2 2 4 ಆಯಿತು. ಇದು ನೋಡಿ 4 2 8 ಆಯಿತು, ಪ್ಲಸ್ ಆಯಿತು. 2 1s 2 1 2 ಪ್ಲಸ್ ಆಯಿತು, 2 1 2 ಪ್ಲಸ್ ಆಯಿತು, ಓಕೆನಾ. ಇದಾದಮೇಲೆ 2 4s ಇದು ನೋಡಿ 2 ಪ್ಲಸ್ ಇರೋದ್ರಿಂದ 4 2 8 ಆಯಿತು, 5 2 5 2s 10 ಆಯಿತು. ಇಲ್ಲಿ ನೋಡ್ಕೊಳ್ಳಿ, ಎಲ್ಲ ಪ್ಲಸ್ ಇರೋದ್ರಿಂದ ಏನಾಗ್ತಾ ಇದೆ, 2 1s 2 1 2 ಪ್ಲಸ್ 4 3 12 4 3s 12, ಇಲ್ಲಿ 1 1s 1 ಪ್ಲಸ್ 3 1s 3 ಆಯಿತು, ಸರಿನಾ. ಇಷ್ಟಾದಮೇಲೆ ನೋಡಿ 4 1s 4 ಮಾಡ್ಕೊಳ್ಳಿ, ಪ್ಲಸ್ ಬೇಕಾದರೆ ಇದನ್ನು ಲಾಸ್ಟ್ ಯೂಸ್ ಮಾಡಿ ತೋರಿಸ್ತೀನಿ. 3 ಇಂಟು ಬ್ರಾಕೆಟ್ 5 ಬ್ರಾಕೆಟ್ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಎಷ್ಟು ಬಂತು, 15 ಬಂತು. ಸೊ ಡಿಯರ್ ಸ್ಟೂಡೆಂಟ್ಸ್, ಇಷ್ಟಾದಮೇಲೆ 6 - 4 ಗೊತ್ತಿದೆ, 6 - 4 ಕ್ಯಾಲ್ಕುಲೇಟರ್ ಹೊಡೆದ್ರೆ 2 ಬರುತ್ತೆ. 8 + 4 ಎಷ್ಟು, 12, 12 + 2 ಎಷ್ಟು, 14, 3 - 1 ಅಂತ ಹೇಳಿದ್ರೆ 2, 2 + 2 ಎಷ್ಟಾಯಿತು, 4. ಅದೇ ರೀತಿ 1 + 3 ಮಾಡಿದಾಗ 4, 12 - 5 ಮಾಡಿದ್ರೆ 7, 10 + 8 ಮಾಡಿದ್ರೆ 18, 15 + 4 ಅಂದರೆ 19 ಬಂತು. ಇದು ಯಾವ ಮ್ಯಾಟ್ರಿಕ್ಸ್ ಆರ್ಡರ್ ಆಗಿದೆ, 3 ಇಂಟು 3 ಆಗಿದೆ. ನೆನ್ಪಿಟ್ಕೊಳ್ಳಿ, ಇದು ಯಾಕೆ ಹಿಂಗೆ ಬಂತು ಅಂತ ಹೇಳಿದ್ರೆ, ಇಲ್ಲಿ ನೋಡ್ಕೊಳ್ಳಿ, ರೋಸು 3 ಇತ್ತು, ಹೌದಾ. 3 ಇಂಟು ಕಾಲಮ್ಗಳು ಎಷ್ಟಿತ್ತು, 2 ಇತ್ತು. ಅದೇ ರೀತಿ ಇಲ್ಲೇನಾಗಿದೆ, ರೋಸ್ಗಳು 2 ಇದೆ, ಕಾಲಮ್ ಎಷ್ಟಿದೆ, 3 ಇದೆ. ಇದನ್ನು ಬಿಟ್ಟುಬಿಟ್ಟಿವಿ ಅಂದರೆ 2 2 ಅನ್ನು ಬಿಟ್ಟುಬಿಟ್ವಿ ಅಂದರೆ 3/3 ಮ್ಯಾಟ್ರಿಕ್ಸಲ್ಲಿ ಬರ್ತಾ ಇದೆ. ಹಾಗಾಗಿ ಏನು ಹೇಳ್ಬೋದು, ಇದು ಅಕಾರ್ಡಿಂಗ್ ಟು ಕ್ವಶನ್ ಗಿವನ್, ದೆನ್ ಕ್ಯಾನ್ ವಿ ಪರ್ಫಾರ್ಮ್ AB ಇಂಟು BA? ಎಸ್, ವಿ ಕ್ಯಾನ್ ಪರ್ಫಾರ್ಮ್ AB and BA. ಆ್ಯಂಡ್ ಆರ್ಡರ್ ಅನ್ನು ಕೇಳಿದ್ದಾರೆ, ಆ್ಯಂಡ್ ರೈಟ್ ದ ಆರ್ಡರ್ ಆಫ್ AB and BA. ಇಲ್ಲಿ ಆರ್ಡರ್ ಬರ್ದಿದ್ದೀನಿ ನೋಡಿ, AB ಮಾಡಿದ್ರೆ A ಇಂಟು B ಮಾಡಿದ್ರೆ 2/2 ಬರುತ್ತೆ, BA ಮಾಡಿದರೆ ಎಷ್ಟು ಬರುತ್ತೆ, 3/3 ಬರುತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಸೊಲ್ಯೂಷನ್ಸು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಇದನ್ನು ನೀವು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.